ನಾನು ಇವತ್ತು ಹೇಳ್ಕೊಡ್ತಾ ಇರೋ ಸ್ಟಾಕ್ಸ್ ಅನಾಲಿಸಿಸ್ ಇದು ನಿಮಗೆ ನಾಳೆಗೆ ದಟ್ ಈಸ್ ಆನ್ 19th ಆಫ್ ಮಾರ್ಚ್ 2025ಗೆ ಯೂಸ್ಫುಲ್ ಆಗುತ್ತೆ. ಅದಕ್ಕೆ ವಿಡಿಯೋನ ಸ್ಕಿಪ್ ಮಾಡಿದೆ, ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅಪ್ಸ್ಟಾಕ್ಸ್ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಅಪ್ಸ್ಟಾಕ್ಸ್ ಹಾಗೆಯೇ ಎಕ್ಸ್ನೆಸ್ ಹಾಗೆ ಅವ್ರದ್ದು ಲಿಂಕ್ ಹಾಕಿರ್ತೀನಿ. ಆ ಲಿಂಕ್ ಮುಖಾಂತರ ಹೋಗಿ ತಾವು ಡಿಮೆಟ್ ಆರ್ ಟ್ರೇಡಿಂಗ್ ಅಕೌಂಟ್ನ ಕ್ರಿಯೇಟ್ ಮಾಡಿಕೊಂಡು ತಾವು ಟ್ರೇಡಿಂಗ್ನ ಸ್ಟಾರ್ಟ್ ಮಾಡ್ಬೋದು. ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಸೊ ಗೈಸ್, ಫಸ್ಟ್ ಸ್ಟಾಕ್ ಬಂದು ಏರ್ಟೆಲ್, ಭಾರತಿ ಏರ್ಟೆಲ್. ಓಕೆನಾ? ಭಾರತಿ ಏರ್ಟೆಲ್ ಅವ್ರದ್ದು ಮಾತಾಡೋಣ, ಏನಕ್ಕಂದರೆ ನ್ಯೂಸಲ್ಲಿದೆ ಇದು. ಇಲಾನ್ ಮಸ್ಕ್ ಅವ್ರ ಜೊತೆ ಟೈ ಅಪ್ ಮಾಡ್ತಾ ಇದೆ ಇದು. ಓಕೆನಾ? ಸೊ ಇಲ್ಲಿ ನೀವು ನೋಡ್ಬೋದು, ನಾನು ಈ ಝೋನ್ ಮಾರ್ಕ್ ಮಾಡ್ತೀನಿ. ಓಕೆನಾ? ದಿಸ್ ಝೋನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅ ನೋಡಿ ಸಪೋರ್ಟ್, ಸಪೋರ್ಟ್, ಸಪೋರ್ಟ್ ಆ್ಯಂಡ್ ಸಪೋರ್ಟ್. ದಿಸ್ ಝೋನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ಸಪೋರ್ಟ್ ಝೋನ್. ಅರ್ಥ ಆಯ್ತಾ? ಇದು ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ಇದು ಲೆಫ್ಟ್ ಶೋಲ್ಡರ್, ಇದು ಹೆಡ್, ಇದು ರೈಟ್ ಶೋಲ್ಡರ್. ಅರ್ಥ ಆಯ್ತಾ? ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಅರ್ಥ ಆಯ್ತಾ? ನೆಕ್ಸ್ಟು ನೋಡ್ಕೊಳ್ಳಿ, ನಾನು ಫಿಬೋನಚಿ ಹಾಕ್ತೀನಿ. ಫಿಬೋನಚಿನ ಆಲ್ ದ ವೇ ಫ್ರಮ್ ದ ಬಾಟಮ್, ದಿಸ್ ಬಾಟಮ್ ಟಿಲ್ ದಿಸ್ ಟಾಪ್ ಫಿಬೋನಚಿ ಹಾಕಿದ್ರೆ ನೋಡಿ, ಈ ಸಪೋರ್ಟ್ ಬರೋದು ಫಿಬೋನಾಚಿದು 618 ಲೆವೆಲ್ಸ್ ಮೇಲೆ. ಹಾಗೆ ಪ್ರೈಸ್ ಈಸ್ ಆಲ್ಸೋ ಆನ್ ಫಿಬೋನಾಚಿಸ್ 618 ಲೆವೆಲ್ಸ್. ಅರ್ಥ ಆಯ್ತಾ? ನಾವು ಲೆಟಸ್ ಮೂವ್ ಆನ್ ಟು 15 ಮಿನಿಟ್ ಟೈಮ್ ಫ್ರೇಮ್. ಸೊ ಗೈಸ್, 15 ಮಿನಿಟ್ ಟೈಮ್ ಫ್ರೇಮಲ್ಲಿ ನಾನು ಈ ಥರದೊಂದು ಟ್ರೆಂಡ್ ಲೈನ್ ಹೇಳ್ಕೊತೀನಿ. ಅರ್ಥ ಆಯ್ತಾ? ಸೊ ಇವಾಗ ನಾಳೆ ಬೈಯಿಂಗು ನೋಡಿ, ಸೆಲ್ಲಿಂಗು ನೋಡಿ, ಎರಡು ಆಪ್ಷನ್ ಇದೆ. ಏನಕ್ಕಂದರೆ ಒಂದು ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟರ್ನ್ ಇದೆ, ಬಟ್ ಇಲ್ಲೇನಪ್ಪ ಮ್ಯಾಟ್ರ್ ಅಂದರೆ ಪ್ರೈಸು ಗೋಲ್ಡನ್ ರೇಷಿಯೋ ಫಿಬೋನಚಿದು 618 ಲೆವೆಲ್ಸ್ ಹತ್ರ ಇದೆ. ಅರ್ಥ ಆಯ್ತಾ? ಸೊ ಇವಾಗ ನಾವು ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆನಾ? ಸೊ ನಾಳೆ ಯಾವ ಲೆವೆಲ್ಸಲ್ಲಿ ಬೈ ಮಾಡ್ತೀರಾ ಅಂದರೆ ನೋಡಿ, ನಾಳೆ ಪ್ರೈಸು ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಟ್ಟು 15 ಮಿನಿಟ್ದು ಗ್ರೀನ್ ಕ್ಯಾಂಡಲ್ ಕ್ಲೋಸಿಂಗ್ ಕೊಡಬೇಕು. ಅರ್ಥ ಆಯ್ತಾ? ಬೈ ವೆನ್ ಪ್ರೈಸ್ ಕ್ರಾಸಸ್ 1640. 1640 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈ ಮಾಡಿ. ಟಾರ್ಗೆಟ್ ನಂಬರ್ 1 ಬಂದು ದಿಸ್ ಟಾಪ್, ದಿಸ್ ವಿಲ್ ಬಿ ಯೋರ್ ಟಾರ್ಗೆಟ್ ನಂಬರ್ 1, ವಿಚ್ ವಿಲ್ ಬಿ ಸಮ್ವೇರ್ ಅರೌಂಡ್ 1650. ಅರ್ಥ ಆಯ್ತಾ? ಟಾರ್ಗೆಟ್ ನಂಬರ್ 1 ಬಂದು 650 ಆರ್ 1655 will be your target number 1. 1650 or 1655 will be your target number 1, and target number 2 is gonna be at this top. This will be your target number 2. That will be somewhere around 1665 or 1670. ಅರ್ಥ ಆಯ್ತಾ? 1640 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. 1650 or 1655 will be our target number 1. 1665 or 1670 will be your target number 2. ಅರ್ಥ ಆಯ್ತಾ? ಇದು ಬೈಯಿಂಗ್ ಆಯಿತು. ನೌ ಲೆಟ್ ಅಸ್ ಟಾಕ್ ಅಬೌಟ್ ಸೆಲ್ಲಿಂಗ್. ಸೆಲ್ಲಿಂಗಿಗೆ ಆಬ್ವಿಯಸ್ಲಿ ಪ್ರೈಸ್ ಶುಡ್ ಬ್ರೇಕ್ ಬಿಲೋ 618 ಲೆವೆಲ್ಸ್. 618 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಕೊಡ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ದಟ್ ಈಸ್ sell when price crosses 1620. ಅರ್ಥ ಆಯ್ತಾ? 1620 ಲೆವೆಲ್ಸ್ ಕೆಳಗಡೆ ಸಸ್ಟೈನ್ ಆಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is gonna be 1610 or 1605. 1610 or 1605 will be your target number 1. Target number 2 is gonna be 1585. ಅರ್ಥ ಆಯ್ತಾ? ಸಮ್ವೇರ್ ಅರೌಂಡ್ ಈ ಬಾಟಮ್ ಹತ್ರ ಬರುತ್ತೆ. ಅರ್ಥ ಆಯ್ತಾ? ಆರ್ ಎಲ್ಸ್ ಅದಕ್ಕಿಂತ ಮುಂಚೆ ಟಾರ್ಗೆಟ್ ನಂಬರ್ 2 ನೀವು 1590 ಇಡ್ಬೋದು. ಅರ್ಥ ಆಯ್ತಾ? 1620 ಅಂದರೆ ಈ ಲೆವೆಲ್ಸಲ್ಲಿ ನಿಮ್ಮದು ಒಂದು ಟಾರ್ಗೆಟ್ ಇಡ್ಬೋದು. ಯಾವುದು? ಈ ಲೆವೆಲ್ಸಲ್ಲಿ. ಅರ್ಥ ಆಯ್ತಾ? 1620 ಲೆವೆಲ್ಸ್ ಕೆಳಗಡೆ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. 1610 or 1605 will be your target number 1. 1590 or 1585 will be your target number 2. ಅರ್ಥ ಆಯ್ತಾ? Now let us move on to the next stock.
ಸೊ ಗೈಸ್, ನೆಕ್ಸ್ಟ್ ಸ್ಟಾಕ್ ಬಂದು ಲುಪಿನ್. ಓಕೆನಾ? ಸೊ ಲುಪಿನ್ ಆನ್ ಅ 1 hour ಟೈಮ್ ಫ್ರೇಮ್ ನೋಡ್ಕೊಳ್ಳಿ. ನಾನು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ. ಓಕೆನಾ? ಈ ಟಾಪ್ ಇಂದ ಹೀಗೆ ಒಂದು ಟ್ರೆಂಡ್ ಲೈನ್ ಡ್ರಾ ಮಾಡ್ತೀನಿ. ಓಕೆ, ಈ ಟ್ರೆಂಡ್ ಲೈನ್ ಬಂದು ನೋಡಿ, ರೆಸಿಸ್ಟೆನ್ಸ್, 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 ರೆಸಿಸ್ಟೆನ್ಸ್. ದಿಸ್ ಟ್ರೆಂಡ್ ಲೈನ್ ಇಟ್ ಈಸ್ ಆಕ್ಟಿಂಗ್ ಆಸ್ ಅನ್ ರೆಸಿಸ್ಟೆನ್ಸ್ ಟ್ರೆಂಡ್ ಲೈನ್. ಅರ್ಥ ಆಯ್ತಾ? ನೆಕ್ಸ್ಟು ಇಲ್ಲಿ ನೀವು ಕ್ಲಿಯರ್ ಆಗಿ ನೋಡ್ಬೋದು, ದಿಸ್ ಇಸ್ ಫಸ್ಟ್ ಬಾಟಮ್, ದಿಸ್ ಇಸ್ ಸೆಕೆಂಡ್ ಬಾಟಮ್. ಓಕೆನಾ? ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ಓಕೆನಾ? ಡಬಲ್ ಬಾಟಮ್ ಪ್ಯಾಟರ್ನ್ ಫಾರ್ಮೇಷನ್ ಆಗಿದೆ. ನೆಕ್ಸ್ಟು ನೋಡಿ, ನಾನು ಒಂದು ಝೋನ್ ಮಾರ್ಕ್ ಮಾಡ್ತೀನಿ, ಈ ಝೋನ್ ಮಾರ್ಕ್ ಮಾಡ್ತೀನಿ. ಅರ್ಥ ಆಯ್ತಾ? ಈ ಝೋನ್ ಬಂದು ನೋಡಿ, resistance, resistance, resistance and resistance. This is first attempt, second, third, this is fourth attempt. 4 attempts ಆಗೋಗಿದೆ. ಅರ್ಥ ಆಯ್ತಾ? ಸೊ ಹಾಗೆಯೇ ಈ ಡಬಲ್ ಬಾಟಮ್ ಪ್ಯಾಟರ್ನ್ದು ದಿಸ್ ಝೋನ್ ಕ್ಯಾನ್ ಬಿ ಕನ್ಸಿಡರ್ಡ್ ಆಸ್ ನೆಕ್ಲೈನ್. ಅರ್ಥ ಆಯ್ತಾ? ನಾವು ಲೆಟ್ ಅಸ್ ಮೂವ್ ಆನ್ ಟು 15-minute ಟೈಮ್ ಫ್ರೇಮ್. ಓಕೆನಾ? ಸೊ ಗೈಸ್, 15-minute ಟೈಮ್ ಫ್ರೇಮಲ್ಲಿ ಫಸ್ಟು ಬೈಯಿಂಗ್ ಬಗ್ಗೆ ಮಾತಾಡೋಣ. ಓಕೆ, ಸೊ ಸಪೋಸ್ ಅನ್ಕೊಳ್ಳಿ, ನಾಳೆ ಈಗ ಫ್ಲ್ಯಾಟ್ ಓಪನಿಂಗ್ ಬಗ್ಗೆ ಮಾತಾಡೋಣ. ಅರ್ಥ ಆಯ್ತಾ? ಸೊ ಫ್ಲ್ಯಾಟ್ ಓಪನ್ ಆಗಿ ಮಾರ್ಕೆಟ್ ಈ ಟ್ರೆಂಡ್ ಲೈನ್ ಮೇಲೆ ಬ್ರೇಕ್ಔಟ್ ಕೊಡ್ತಿದ್ದಂಗೆ ಬೈಯಿಂಗ್ ನೋಡಿ. ಬೈ ವೆನ್ ಪ್ರೈಸ್ ಕ್ರಾಸಸ್ 2045. ಅರ್ಥ ಆಯ್ತಾ? 2045 ಆರ್ 2050 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. ಅರ್ಥ ಆಯ್ತಾ? ಅದು ಯಾವಾಗ ಫ್ಲ್ಯಾಟ್ ಓಪನ್ ಆಗಿ if price opens flat and breaks 2045 or 2050 levels, go for buying. Target number 1 is gonna be at 2066 will be your target number 1. Target number 2 is gonna be at 2080. Ultimate target bandi nodi, target number 3 is gonna be at 2100. ಅರ್ಥ ಆಯ್ತಾ? If market opens flat and breaks 2045 or 2050 levels, go for buying. 2066 will be target number 1, 2080 will be your target number 2, 2100 will be your target number 3. ಅರ್ಥ ಆಯ್ತಾ? This was related to flat opening. Now let us talk about gap up opening. So suppose ನಾಳೆ ಮಾರ್ಕೆಟ್ ಏನಾದರೂ ಗ್ಯಾಪ್ ಅಪ್ ಓಪನ್ ಆಗೋಯ್ತು ಅಂದರೆ, you have to wait until price crosses 2085. 2085 ಲೆವೆಲ್ಸ್ ಮೇಲ್ಗಡೆ ಸಸ್ಟೈನ್ ಆಗ್ತಿದ್ದಂಗೆ ಬೈಯಿಂಗ್ ನೋಡಿ. Target number 1 is gonna be 2115. Target number 2 is gonna be 2150. ಅರ್ಥ ಆಯ್ತಾ? Suppose tomorrow market opens gap up and crosses 2085 levels, then go for buying. Target number 1 is gonna be 2115. Target number 2 is gonna be 2150. ಅರ್ಥ ಆಯ್ತಾ? This was related to buying. Now let us talk about selling. ಸೆಲ್ಲಿಂಗ್ ಎಲ್ಲಿ ನೋಡ್ತೀರಾ ಅಂದರೆ, ಪ್ರೈಸು ನೋಡಿ ನಾಳೆ ಈ ಝೋನ್ ಕೆಳಗಡೆ ಸಸ್ಟೈನ್ ಆಗಬೇಕು. ಸೆಲ್ ವೆನ್ ಪ್ರೈಸ್ ಕ್ರಾಸಸ್ 2000 levels. This is also a psychological levels and also a round number. So when market breaks 2000 levels, ಅಂದರೆ 2000 ಲೆವೆಲ್ಸ್ ಬ್ರೇಕ್ ಡೌನ್ ಸಿಗ್ತಿದ್ದಂಗೆ ಸೆಲ್ಲಿಂಗ್ ನೋಡಿ. ಟಾರ್ಗೆಟ್ ನಂಬರ್ 1 is gonna be 1980 will be target number 1. Target number 2 is going to be at 1960 will be your target number 2. Target number 2 will be this bottom. ಅರ್ಥ ಆಯ್ತಾ? ಅಲ್ಟಿಮೇಟ್ ಟಾರ್ಗೆಟ್ ನೋಡಿ, ಅಲ್ಟಿಮೇಟ್ ಟಾರ್ಗೆಟ್ ನೀವು ದಿಸ್ could also you can expect tomorrow if market started falling. This will be your target number 3. Target number 3 is going to be at 1940. ಅರ್ಥ ಆಯ್ತಾ? 2000 ಲೆವೆಲ್ಸ್ನ ಬ್ರೇಕ್ ಮಾಡಿದ್ರೆ ಗೋ ಫಾರ್ ಸೆಲ್ಲಿಂಗ್. 1980 will be your target number 1, 1960 will be your target number 2, 1940 will be your target number 3. ಅರ್ಥ ಆಯ್ತಾ? ಓಕೆ ಗೈಸ್, ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.
ನಾಳೆ ನಿಮ್ಮ ಜೊತೆ ಇನ್ನೊಂದು ಅನಾಲಿಸಿಸ್ ವಿಡಿಯೋಲಿ ಮೀಟ್ ಮಾಡ್ತೀನಿ. ಅಲ್ಲಿವರೆಗೂ ಫ್ರೆಂಡ್ಸ್, ಟೇಕ್ ಕೇರ್ ಆ್ಯಂಡ್ ಗುಡ್ ನೈಟ್.